ನಾನೊಂದು ಸ್ಲಮ್ ಏರಿಯಾದಲ್ಲಿ ಚಿಕ್ಕದಾದ ಒಂದು ಮನೆಯಲ್ಲಿ ಬಾಡಿಗೆಗಿದ್ದೆ. ಕಿತ್ತು ತಿನ್ನೋ ಬಡತನ, ಮನೆ ನಡೆಸುವುದು ತುಂಬಾನೇ ಕಷ್ಟ ಆಗೋಗಿತ್ತು. ಹಾಗಾಗಿ ನಮ್ಮ ಮನೆ ಪಕ್ಕದಲ್ಲಿರುವವರು ಆಕೆಗೆ ಗೊತ್ತಿರುವ ಒಂದು ಬಂಗಲೆಯಲ್ಲಿ ಮನೆ ಕೆಲಸಕ್ಕೆ ಜನ ಬೇಕು ಅಂತ ಹೇಳಿದ್ರು. ಬೇಕಾದ್ರೆ ನೀನ್ ಹೋಗಿ ನೋಡು ಎಂದಾಗ ಬೇರೆ ದಿನವೇ ನಾನು ಕೂಡ ಆ ಬಂಗಲೆಯ ಬಳಿ ಹೋದೆ. ನೋಡೋದಕ್ಕೆ ತುಂಬಾ ದೊಡ್ಡ ಬಂಗಲೆ. ಹೊರಗಡೆ ವಾಚ್ಮೆನ್ ನಿಂತಿರುವುದನ್ನ ನೋಡಿ ಈ ಮನೆಯಲ್ಲಿ ಮನೆ ಕೆಲಸ ಖಾಲಿ ಇದೆ ಅಂತ ಗೊತ್ತಾಯ್ತು. ಕೆಲಸ ಏನಾದ್ರೂ ಖಾಲಿ ಇದೆಯಾ ಎಂದಾಗ, ಹೌದು, ಖಾಲಿ ಇದೆ. ಒಂದು ನಿಮಿಷ ಇಲ್ಲೇ ನಿಂತ್ಕೊಳ್ಳಮ್ಮ, ಒಳಗಡೆ ಹೋಗಿ ನಾನು ಕೇಳ್ಕೊಂಡು ಬರ್ತೀನಿ ಎಂದು ಹೇಳಿ ಆತ ಮನೆಯ ಒಳಗೆ ಹೋದ. ಮತ್ತೆ ನನ್ನ ಬಳಿ ಬಂದು ಒಳಗಡೆ ಸರ್ ಕರಿತಾ ಇದ್ದಾರೆ, ಒಳಗಡೆ ಹೋಗಮ್ಮ ಎಂದಾಗ ಆತನ ಮಾತನ್ನು ಕೇಳಿ ನಾನು ಕೂಡ ಮನೆಯ ಒಳಗೆ ಹೋದೆ. ಆದರೆ ಆ ಮನೆಯ ಒಳಗೆ ಹೋದ ನನಗೆ ಇಷ್ಟು ದೊಡ್ಡ ಬಂಗಲೆಯಲ್ಲಿ ಕೇವಲ ಇಬ್ಬರಿರುವುದನ್ನ ನೋಡಿ ನನಗೂ ಆಶ್ಚರ್ಯವಾಯ್ತು. ಒಳಗೆ ಹೋದ ನನಗೆ ನನ್ನ ಹೆಸರನ್ನು ಕೇಳಿದ ಮನೆಯ ಓನರ್ ಆದ ಹೇಳಿದ್ದು ಏನೆಂದ್ರೆ, ಮನೆ ಕೆಲಸ ಮಾಡಿಕೊಂಡು ಜೊತೆಗೆ ನನ್ನ ಹೆಂಡತಿಗೆ ಹುಷಾರಿಲ್ಲ, ಅವಳ ಬೇಕು ಬೇಡಗಳನ್ನೆಲ್ಲ ಕೂಡ ನೋಡ್ಕೊಳ್ಬೇಕು ಎಂದಾಗ, ಇನ್ನು ನಾನಿದ್ದ ಪರಿಸ್ಥಿತಿಯಲ್ಲಿ ನನಗೆ ಯಾವುದೇ ಕೆಲಸ ಸಿಕ್ಕಿದ್ರೂ ನಾನು ಮಾಡೋದಕ್ಕೆ ತಯಾರಾಗಿದ್ದೆ. ಹಾಗಾಗಿ ನಾನು ಕೂಡ ಹಿಂದು ಮುಂದೆ ಯೋಚನೆ ಮಾಡದೆ ಕೆಲಸ ಮಾಡೋದಕ್ಕೆ ಒಪ್ಪಿಕೊಂಡೆ. ಆದ್ರೆ ಅನಿವಾರ್ಯ ಇದೆ ಅಂತ ಹೇಳಿ ನಾನು ಆ ಮನೆ ಕೆಲಸಕ್ಕೆ ಹೋಗಿದ್ದಕ್ಕೆ ನನ್ನ ಜೊತೆ ಇಂತಹ ಒಂದು ಘಟನೆ ನಡೆಯುತ್ತೆ ಅಂತ ನಾನು ಕನಸಲ್ಲೂ ಅಂದುಕೊಂಡಿರ್ಲಿಲ್ಲ. ನಾನು ಆ ಮನೆಯ ಕೆಲಸಕ್ಕೆ ಹೋದ 2 ತಿಂಗಳಾಗುತ್ತಿದ್ದ ಹಾಗೆ ಹುಷಾರಿಲ್ಲದೆ ಕೊರಗುತ್ತಿದ್ದ ಓನರ್ನ ಹೆಂಡತಿ ತೀರಿ ಹೋದ್ರು. ಆದರೆ ಅವಳ ಗಂಡ ಮಾತ್ರ ನನ್ನ ಹೆಂಡತಿಯನ್ನು ನೇಣೆ ಕೊಂದಿದ್ದು ಅಂತ ಹೇಳಿ ನನ್ನ ಮೇಲೆ ಅಪವಾದ ಹಾಕಿ ನನ್ನನ್ನ ಜೈಲಿಗೆ ಕಳಿಸಿದ್ರು. ಒಂದು ದಿನ ರಾತ್ರಿ ನಿದ್ದೆಯಲ್ಲಿ ಆತನ ಹೆಂಡತಿ ನನ್ನ ಕನಸಲ್ಲಿ ಬಂದು, ನನ್ನ ಗಂಡ ಮಲಗುವ ಜಾಗದಲ್ಲಿ ಸೀಕ್ರೆಟ್ ಕಬೋರ್ಡ್ ಹೊಂದಿದೆ, ಅದನ್ನ ತೆಗೆದು ಪೊಲೀಸರಿಗೆ ನೋಡೋದಕ್ಕೆ ಹೇಳು, ಎಲ್ಲ ಗೊತ್ತಾಗುತ್ತೆ ಎಂದು ಕನಸಲ್ಲಿ ಹೇಳಿದ್ದನ್ನ ಕೇಳಿ ಈ ವಿಷಯನ ನಾನು ಕೂಡ ಪೊಲೀಸರಿಗೆ ಹೇಳಿದೆ. ಆದ್ರೆ ಅವರು ನಂಬಲಿಲ್ಲ. 2-3 ಸಲ ನಾನು, ದಯವಿಟ್ಟು ನನ್ನ ಮಾತು ಕೇಳಿ, ನಾನು ಈ ಕೊಲೆಯನ್ನ ಮಾಡಿಲ್ಲ, ಇದ್ರ ಹಿಂದೆ ಬೇರೆಯವರ ಕೈವಾಡವಿದೆ, ನನ್ನನ್ನ ನಂಬಿ ಎಂದು ಹೇಳಿ ನಾನು ಅವರಲ್ಲಿ ಬೇಡಿಕೊಂಡೆ. ಅದರ ಪ್ರಕಾರ ಅವರು ಕೂಡ ಆತ ಮಲಗುತ್ತಿದ್ದ ಕೋಣೆ ಬಳಿ ಇದ್ದ ಸೀಕ್ರೆಟ್ ಕಬೋರ್ಡ್ ಒಂದನ್ನು ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಒಂದು ಕ್ಷಣಕ್ಕೆ ಎಲ್ಲರೂ ಬೆಚ್ಚು ಬಿದ್ವಿ. ನನ್ನ ತಂದೆ ಸ್ವಂತ ಬುಟಿಕ್ ಒಂದನ್ನು ಇಟ್ಕೊಂಡಿದ್ರು. ಅದರಲ್ಲಿ ಒಳ್ಳೆಯ ಆದಾಯ ಕೂಡ ಇತ್ತು. ನಾವು ಕೇಳಿದ್ದನ್ನ ಇಲ್ಲ ಅನ್ನೋ ಹಾಗೆ ತಂದು ಕೊಡ್ತಿದ್ರು. ನನ್ನ ತಂದೆ ನಮ್ಮನ್ನ ತುಂಬಾ ಮುದ್ದಾಗಿ ಸಾಕಿದ್ರು. ನಮ್ಮ ಮನೆಯಲ್ಲಿ ಒಳ್ಳೆಯ ದುಡಿಮೆ ಕೂಡ ಇತ್ತು. ಸಂತೋಷದಿಂದ ತುಂಬಿದ್ದ ನಮ್ಮ ಕುಟುಂಬದಲ್ಲಿ ನನ್ನ ತಾಯಿ ಅಂದ್ರೆ ನನ್ನ ತಂದೆಗೆ ತುಂಬಾ ಪ್ರೀತಿ. ನಮ್ಮನ್ನು ಕೂಡ ಅಷ್ಟೇ ಮುದ್ದಾಗಿ ಬೆಳೆಸಿದ್ರು. ಯಾವುದೇ ವಿಷಯಕ್ಕೂ ಕೊರತೆ ಇಲ್ಲದೆ ಸಂತೋಷದಿಂದ ಇದ್ದ ಕುಟುಂಬ ನಮ್ಮದು. ಒಂದು ದಿನಾನು ಅಪ್ಪ ಅಮ್ಮ ಜಗಳ ಮಾಡಿದವರಲ್ಲ, ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷದಿಂದ ಇರ್ತಿದ್ರು. ಅಕ್ಕಪಕ್ಕದವರೆಲ್ಲ ನನ್ನ ತಂದೆ ತಾಯಿಯನ್ನು ನೋಡಿ ಹೊಗಳ್ತಿದ್ರು. ಆದ್ರೆ ನಮ್ಮ ಕುಟುಂಬಕ್ಕೆ ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ. ಬಟ್ಟೆ ಹೊಲಿಸುವುದಕ್ಕಂತ ಹೇಳಿ ಅಪ್ಪನ ಅಂಗಡಿಗೆ ಒಂದು ಹೆಂಗಸು ಬರ್ತಿದ್ಲು. ಆಕೆಗೆ ಗಂಡ ಸತ್ತಿದ್ದ. ನೋಡೋದಕ್ಕೆ ಸೀದಾ ಸಾದಾ ಹೆಂಗಸಾಗಿಯೇ ಕಾಣ್ತಿದ್ಲು. ಆದ್ರೆ ಅವಳನ್ನ ನೋಡಿದ್ರೆ ಅವಳ ಮೇಲೆ ಅನುಮಾನ ಬರೋ ಹಾಗೆ ಇರ್ತಾ ಇರ್ಲಿಲ್ಲ. ಹಾಗಾಗಿ ನಮ್ಮ ತಾಯಿಗೂ ಕೂಡ ಅವಳ ಮೇಲೆ ಯಾವುದೇ ರೀತಿ ಅನುಮಾನ ಬರ್ತಿರ್ಲಿಲ್ಲ. 1-2 ಸಲ ನಮ್ಮ ಮನೆಗೂ ಕೂಡ ಬಂದು ಹೋಗಿದ್ಲು. ಆಕೆಗೆ ಗಂಡ ಇಲ್ಲ ಅನ್ನೋ ಕಾರಣಕ್ಕಾಗಿ ನನ್ನ ತಾಯಿ ಕೂಡ ಆಕೆಯ ಜೊತೆ ತುಂಬಾ ಸ್ನೇಹದಿಂದ ಇರ್ತಿದ್ರು. ನನ್ನ ತಾಯಿಯನ್ನು ಅಕ್ಕ ಎಂದು ಕರೀತಿದ್ಲು. ಆದ್ರೆ ನನ್ನ ತಾಯಿ ನನ್ನ ತಂದೆಯ ಮೇಲೆ ಇಟ್ಟಿದ್ದ ಆ ಭರವಸೆಯೇ ಅವರಿಗೆ ಮುಳ್ಳಾಗೋಯ್ತು. ನಮಗೆ ಗೊತ್ತೇ ಇಲ್ಲದೆ ಆ ಹೆಂಗಸು ನನ್ನ ತಂದೆಯನ್ನು ಮದುವೆಯಾಗಿ ಅಪ್ಪನ ಬಳಿ ಇದ್ದ ಆ ಅಂಗಡಿಯನ್ನು ಕೂಡ ಮಾರಿ ಅಪ್ಪ ಅವಳ ಜೊತೆ ಹೈದರಾಬಾದ್ಗೆ ಹೋಗಿ ಸೆಟ್ಲ್ ಆಗೋಗಿದ್ರು. ಈ ವಿಷಯ ಅಮ್ಮನಿಗೆ ಗೊತ್ತಾದಾಗ ಆ ಕ್ಷಣಕ್ಕೆ ಅಮ್ಮ ಮೂರ್ಛೆ ಹೋದ ಹಾಗಾಗೋದ್ಲು. ಅಕ್ಕಪಕ್ಕದವರಿಗೆಲ್ಲ ವಿಷಯ ಗೊತ್ತಾಗಿ ನಮ್ಮನ್ನ ಆಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆದ್ರೆ ಎಲ್ಲೆಲ್ಲೂ ಹುಡುಕಿದ್ರು ಅಪ್ಪ ಮಾತ್ರ ಸಿಗಲಿಲ್ಲ.
ಅವರು ಇರೋ ಅಡ್ರೆಸ್ ಕೂಡ ನಮಗೆ ಸರಿಯಾಗಿ ಸಿಗ್ಲಿಲ್ಲ. ತಲೆ ಮೇಲೆ ಕೈಯಿಟ್ಟು ಅಮ್ಮ ಕಣ್ಣೀರ್ ಹಾಕ್ತಾ ಕುತ್ಕೊಂಡ್ಬಿಟ್ಲು. ಅಮ್ಮನ ಈ ಸ್ಥಿತಿಯನ್ನು ನೋಡಿ ನಾವು ಕೂಡ ತುಂಬಾ ಗಾಬರಿಯಲ್ಲಿದ್ವಿ. ಮುಂದೆ ಏನು ಮಾಡಬೇಕು ಅನ್ನೋದು ನಮಗೆ ತೋಚದ ಹಾಗಾಗೋಯ್ತು. ಅಮ್ಮನಿಗೆ ಎಷ್ಟೇ ಸಮಾಧಾನ ಮಾಡಿದ್ರು ಅಮ್ಮ ಮಾತ್ರ ಸಮಾಧಾನವಾಗ್ತಿರ್ಲಿಲ್ಲ. 3 ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಎಲ್ಲಿಗೆ ಹೋಗ್ಲಿ, ಮುಂದೆ ನಮ್ಮ ಜೀವನ ಹೇಗೆ ನಡೆಯುತ್ತೆ ಅನ್ನೋದೇ ಅಮ್ಮನಿಗೆ ಒಂದು ರೀತಿ ಯೋಚನೆ ಆಗೋಗಿತ್ತು. ಯಾಕಂದ್ರೆ ಮನೇಲಿ ನಾನೇ ದೊಡ್ಡವಳು, ಜೊತೆಗೆ ನನಗೆ 2 ತಂಗಿಯರು ಕೂಡ ಇದ್ರು. ಅಪ್ಪ ಈ ರೀತಿ ಮಾಡ್ತಾರೆ ಅಂತ ನಾವು ಕೂಡ ಕನಸಲ್ಲೂ ಕಂಡಿರ್ಲಿಲ್ಲ. ಮುಂದೆ ನಮ್ಮ ಜೀವನ ಹೇಗೆ ಅನ್ನೋದು ನಮಗೆ ಯೋಚನೆ ಆಗೋಗಿತ್ತು. ಯಾಕಂದ್ರೆ ಅಮ್ಮನ ಬಳಿ ಯಾವುದೇ ರೀತಿ ದುಡ್ಡನ್ನ ಕೊಟ್ಟು ಅಪ್ಪ ಇರ್ತಿರ್ಲಿಲ್ಲ. ಹಾಗಾಗಿ ನಮಗೊಂದು ರೀತಿ ಇದು ಸಂಕಷ್ಟ ಬಂದ ಹಾಗಾಗೋಗಿತ್ತು. ಆದ್ರೆ ಇದನ್ನ ಯೋಚನೆ ಮಾಡಿಕೊಂಡಿದ್ರೆ ನಮ್ಮ ಮುಂದಿನ ಜೀವನ ನಡೆಯೋದು ಹೇಗೆ ಅನ್ನೋದು ಕೂಡ ನಮ್ಮ ಯೋಚನೆವಾಗಿತ್ತು. ಅಪ್ಪನಿಗೆ ಅಮ್ಮನ ಯೋಚನೆ ಮಾಡದೇ ಇದ್ರು ಪರವಾಗಿಲ್ಲ, ಮಕ್ಕಳ ಬಗ್ಗೆ ಆದ್ರೂ ಯೋಚನೆ ಮಾಡದೆ ಅಪ್ಪ ಅವರ ಸಂತೋಷದ ಬಗ್ಗೆ ಯೋಚನೆ ಮಾಡ್ತಾ ಹೋದವರು ಮತ್ತೆ ನಮ್ಮ ಜೀವನದಲ್ಲಿ ಬರ್ತಾರೆ ಅನ್ನೋ ಭರವಸೆ ಕೂಡ ನಮಗಿರ್ಲಿಲ್ಲ. ಎಷ್ಟು ದಿನ ಅಂತ ಇದೇ ಯೋಚನೆಯಲ್ಲಿ ಇರುವುದಕ್ಕಾಗುತ್ತೆ? ಹೀಗೆ ಯೋಚನೆ ಮಾಡ್ತಾ ಇರೋದ್ರಿಂದ ಏನು ಪ್ರಯೋಜನ ಇಲ್ಲ. ತಕ್ಕ ಮಟ್ಟಿಗಾದ್ರೂ ಮನೆಯಲ್ಲಿ ರೇಷನ್ ಇತ್ತು, ಆದ್ರೆ ರೇಷನ್ ಇರುವವರೆಗೂ ತಿಂತೀವಿ, ಆಮೇಲೆ ನಮ್ಮ ಜೀವನ ಹೇಗೆ ಅನ್ನೋದು ನನಗೊಂದು ಕಡೆ ಯೋಚನೆಯಾಗೋಗಿತ್ತು. ಇದೇ ಯೋಚನೆಯಲ್ಲಿ ಅಮ್ಮನ ಆರೋಗ್ಯ ತುಂಬಾನೇ ಕೆಟ್ಟು ಹೋಗಿತ್ತು. ನನ್ನ ತಂದೆ ಮಾಡಿದ ಕೆಲಸಕ್ಕೆ ನಮಗಿದೊಂದು ರೀತಿ ಶಿಕ್ಷೆ ಆಗೋಗಿತ್ತು. ಹೇಗಾದ್ರೂ ಮಾಡಿ ನಾನು ದುಡಿಯಲೇಬೇಕಾಗಿ. ಅಮ್ಮ ಅಂತೂ ಹುಷಾರಿಲ್ಲದೆ ಇದೇ ಯೋಚನೆಯಲ್ಲಿದ್ಲು. ಜೊತೆಗೆ ನನಗಿಬ್ರು ತಂಗಿರು ಬೇರೆ ಇದ್ರು. ಕೆಲಸಕ್ಕೆ ಹೋಗದೆ ಇದ್ರೆ ಮನೆ ನಡೆಯುವುದು ತುಂಬಾನೇ ಕಷ್ಟ ಆಗೋಗಿತ್ತು. ಹಾಗಾಗಿ ನಾನು ಯಾವುದಾದರೂ ಕೆಲಸ ಸಿಗುತ್ತೆ ಅಂತ ಹೇಳಿ ಕೆಲಸಗಳನ್ನ ಹುಡುಕ್ತಾ ಹೋದೆ. ಆದ್ರೆ ನಾನು ಹೆಚ್ಚು ಓದಿಲ್ಲದೆ ಇದ್ದ ಕಾರಣ ನನಗೆ ಯಾವುದೇ ರೀತಿ ಕೆಲಸಗಳು ಸಿಗ್ತಾ ಇರ್ಲಿಲ್ಲ. ಹೀಗೆ ಒಂದು ದಿನ ಅಪ್ಪನಿಗೆ ಇದ್ದ ಒಬ್ಬ ತಮ್ಮ ನಮ್ಮ ಮನೆಗೆ ಬಂದ್ರು. ನಮ್ಮ ಮನೆಯಲ್ಲಿ ಇಂತಹ ಒಂದು ಪರಿಸ್ಥಿತಿ ನಡೆದಿದೆ ಅನ್ನೋದು ಅವರಿಗೂ ಗೊತ್ತಿತ್ತು. ಆದ್ರೆ ಅವರು ಯಾವ ವಿಷಯಕ್ಕೂ ನಮ್ಮ ಮಧ್ಯೆ ಬರ್ತಾ ಇರ್ಲಿಲ್ಲ. ನಮ್ಮ ಮನೆಯಲ್ಲಿ ಏನೇ ಕಷ್ಟ ಬರ್ಲಿ, ಯಾವ ಕಷ್ಟಕ್ಕಾಗ್ಲಿ ಅವರು ನಮಗೆ ಜೊತೆಯಾಗಿ ನಿಲ್ತಾ ಇರ್ಲಿಲ್ಲ. ಅಂತಹವರು ಇದ್ದಕ್ಕಿದ್ದ ಹಾಗೆ ಅಮ್ಮನ ಆರೋಗ್ಯ ತುಂಬಾ ಕೆಟ್ಟಿರುವುದನ್ನ ಕೇಳಿ ನಮ್ಮ ಮನೆಗೆ ಬಂದ್ರು. ನಮ್ಮ ಮನೆಯ ಪರಿಸ್ಥಿತಿಯನ್ನ ನೋಡಿ ಅವರಿಗೆ ಗೊತ್ತಿರುವ ಒಂದು ಗಾರ್ಮೆಂಟ್ಸ್ ಅಲ್ಲಿ ಹೆಲ್ಪರ್ ಆಗಿ ಒಂದು ಕೆಲಸ ಖಾಲಿ ಇದೆ, ನಿನ್ನ ಮಗಳನ್ನ ಬೇಕಾದ್ರೆ ಕೆಲಸಕ್ಕೆ ಅಲ್ಲಿಗೆ ಕಳ್ಸು, ಸ್ವಲ್ಪ ಮಟ್ಟಿಗಾದ್ರೂ ಮನೆಯ ಪರಿಸ್ಥಿತಿ ಸುಧಾರಿಸುತ್ತದೆ ಅಂತ ಹೇಳಿದಾಗ ಅಮ್ಮ ಆ ಸಮಯಕ್ಕೆ ನನ್ನ ಮುಖವನ್ನ ನೋಡಿ ಹಿಂದು ಮುಂದು ಯೋಚನೆ ಮಾಡದೆ ನನ್ನನ್ನ ಕೆಲಸಕ್ಕೆ ಕಳಿಸುವುದಕ್ಕೆ ಒಪ್ಪಿಕೊಂಡ್ಲು. ಯಾಕಂದ್ರೆ ನಮ್ಮ ಮನೆಯ ಪರಿಸ್ಥಿತಿ ಕೂಡ ತುಂಬಾನೇ ಕೆಟ್ಟೋಗಿತ್ತು. ಹೇಳಿಕೊಳ್ಳೋದಕ್ಕೆ ಮಾತ್ರ ಸಂಬಂಧಿಕರು, ಆದ್ರೆ ಕಷ್ಟ ಕಾಲದಲ್ಲಿ ಯಾರು ಬರೋದಿಲ್ಲ ಅನ್ನೋದು ಇಂತಹ ಸಮಯದಲ್ಲಿ ನಮಗೆ ತುಂಬಾನೇ ಚೆನ್ನಾಗಿ ಅರ್ಥವಾಗ್ತಿತ್ತು. ನಾವಿದ್ದ ಪರಿಸ್ಥಿತಿಯಲ್ಲಿ ನಮಗೂ ಬೇರೆ ದಾರಿನೇ ಇರಲಿಲ್ಲ. ಹಾಗಾಗಿ ನಾನು ಕೂಡ ಕೆಲಸ ಗೊತ್ತಿಲ್ಲದೆ ಇದ್ರು ಕೆಲಸಕ್ಕೆ ಹೋದೆ. ನಾನು ಹೋಗುತ್ತಿದ್ದ ಗಾರ್ಮೆಂಟ್ಸ್ ಅಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿದ್ದ ರಂಜು ಅನ್ನುವ ಹುಡುಗಿ ಕೂಡ ಅಲ್ಲಿಗೆ ಕೆಲಸಕ್ಕೆ ಹೋಗ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿ ನನಗೆ ಸ್ವಲ್ಪ ಮಟ್ಟಿಗಾದ್ರೂ ಧೈರ್ಯ ಬಂತು. ಸದ್ಯ ಈಗಲಾದ್ರೂ ಕೆಲಸಕ್ಕೆ ಹೋಗಿ ನಮ್ಮ ಮನೆಯ ಪರಿಸ್ಥಿತಿನ ಸ್ವಲ್ಪ ಮಟ್ಟಿಗಾದ್ರೂ ಸರಿಪಡಿಸಬಹುದು ಅನ್ನೋ ನಂಬಿಕೆ ಕೂಡ ನನಗಿತ್ತು. ಅದೇ ರೀತಿ ದಿನ ನಾನು ಕೂಡ ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡಿ ಬಾಕ್ಸಿಗೆ ಹಾಕಿಕೊಂಡು ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹೋಗ್ತಿದ್ದೆ. ನಾನಾಯ್ತು ನನ್ನ ಕೆಲಸವಾಯ್ತು ಅನ್ನೋ ಹಾಗೆ ಇರ್ತಿದ್ದೆ. ಫ್ಯಾಕ್ಟರಿಯಲ್ಲೂ ನನ್ನ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡ್ತಿದ್ದೆ. ಆದರೆ ಕೆಲಸಕ್ಕೆ ಎಂದು ಹೇಳಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡುತ್ತಿದ್ದ ಸಂಜಯ್ ಅನ್ನುವಾತ ನನ್ನ ಬಳಿ ಬಂದು ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ. ನನ್ನ ಕೈಗಳನ್ನ ಹಿಡಿದು ನನ್ನನ್ನ ಎಳೆದಾಡೋದಕ್ಕೆ ಪ್ರಯತ್ನ ಪಟ್ಟ. ನನ್ನ ಕೈಗಳನ್ನ ಬಿಡಿಸಿಕೊಂಡು ಕೋಪದಿಂದ ನಾನು ಅವನ ಕೆನ್ನೆಗೆ ಬಾರಿಸಿ, ಏನು ಮಾಡ್ತಾ ಇದ್ಯಾ ನೀನು? ನಾನೇನ್ ಮಾಡ್ದೆ? ಸುಮ್ಮನೆ ಕಿರ್ಚ್ಬೇಡ,
ನಾನು ಹೇಳಿದ ಹಾಗೆ ನೀನು ಕೇಳಿದ್ರೆ ನಿನ್ನ ಬೇಕು ಬೇಡಗಳನ್ನೆಲ್ಲ ಪೂರೈಸ್ತೀನಿ ಎಂದಾಗ ಅವನ ಮಾತನ್ನು ಕೇಳಿ ನಾನು ಕೋಪದಿಂದ, ನೋಡು, ನಾನು ಅಂತಹ ಹುಡುಗಿಯಲ್ಲ, ನೀನ್ ಹೇಳಿದ ಹಾಗೆಲ್ಲ ಕುಡಿಯೋದಕ್ಕೆ ಎಂದಾಗ ಅವನು ನನಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ದ. ನಾನು ಹೇಳೋ ಹಾಗೆ ಕೇಳದೆ ಇದ್ರೆ ಮ್ಯಾನೇಜರ್ಗೆ ಹೇಳಿ ನಿನಗೆ ಕೆಲಸದಿಂದ ತೆಗೆಸ್ಬಿಡ್ತೀನಿ ಎಂದಾಗ ಇದರಿಂದಾಗಿ ನಾನು ತುಂಬಾ ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದೆ. ಇದೇ ರೀತಿ ಒಂದೆರಡು ದಿನ ನನ್ನ ರೇಗಿಸ್ತಿದ್ದ, ನನ್ನ ಬಳಿ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದ. ಇದರಿಂದ ಬೇಸತ್ತು ಮುಂದೆ ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗದ ಹಾಗಾಗೋಯ್ತು. ರಂಜು ಬಳಿ ಹೋಗಿ ಎಲ್ಲವನ್ನ ಹೇಳ್ದೆ. ಇದನ್ನೆಲ್ಲ ಕೇಳಿದ ಅವಳು ಕೂಡ, ನೋಡು, ಇಲ್ಲಿ ಇದೆಲ್ಲ ಕಾಮನ್ನು, ನಾವಿರೋ ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು. ಅವನು ಎಲ್ಲರ ಹತ್ರನೂ ಅದೇ ರೀತಿ ಇರ್ತಾನೆ. ಅವನು ಹೇಳಿದ ಹಾಗೆ ಕೇಳದೆ ಇದ್ರೆ ಕೆಲಸದಿಂದ ತೆಗೆಸ್ಬಿಡ್ತಾನೆ. ಕೆಲಸ ಬಿಟ್ರೆ ನಮಗೂ ಬೇರೆ ದಾರಿ ಏನೂ ಇಲ್ಲ. ಇಲ್ಲದೆ ಇದ್ರೆ ಇಲ್ಲೆಲ್ಲೂ ಕೆಲಸಗಳು ಕೂಡ ಸಿಗೋದಿಲ್ಲ ಎಂದಾಗ, ಏನ್ ಹೇಳ್ತಾ ಇದ್ಯಾ ನೀನು? ಮಾನ ಮರ್ಯಾದೆ ಕಳ್ಕೊಂಡು ಕೆಲಸ ಮಾಡುವಂತಹ ಹಣೆ ಬರಹ ನನಗೆ ಬಂದಿಲ್ಲ. ಹಾಗಾದ್ರೆ ಏನ್ ಮಾಡ್ತೀಯಾ? ಕೆಲಸ ಬಿಟ್ಟು ಬಿಡ್ತೀಯಾ? ಮರ್ಯಾದೆನ ಕಳೆದುಕೊಂಡು ಕೆಲಸ ಮಾಡುವಂತ ಪರಿಸ್ಥಿತಿ ನನಗೂ ಇಲ್ಲ ಎಂದೆ. ಅವಳು ಕೂಡ ಏನ್ ಮಾಡೋದಕ್ಕಾಗ್ತಿತ್ತು? ಅವಳ ಪರಿಸ್ಥಿತಿ ಕೂಡ ನಮ್ಮ ಮನೆಗಿಂತ ಕೆಟ್ಟದಾಗಿತ್ತು. ಸುಮಾರು 3 ವರ್ಷಗಳಿಂದ ಅವಳಲ್ಲಿ ಕೆಲಸ ಮಾಡ್ತಿದ್ದಾಳೆ. ಹಾಗಾಗಿ ಅವಳಿಗೂ ಇಲ್ಲಿಯ ಪರಿಸ್ಥಿತಿ ಗೊತ್ತಿತ್ತು. ಆದ್ರೆ ಇಂತಹ ವಾತಾವರಣದಲ್ಲಿ ನಾನು ಕೆಲಸ ಮಾಡೋದಕ್ಕೆ ತಯಾರಿ ಇರಲಿಲ್ಲ. ಹಾಗಾಗಿ ಅಂದೇ ಕೆಲಸ ಬಿಡುವ ನಿರ್ಧಾರವನ್ನ ಮಾಡಿ ನಾನು ಅಲ್ಲಿಂದ ಮನೆಗೆ ಬಂದ್ಬಿಟ್ಟೆ. ಅಲ್ಲಿ ನಡೆದ ವಿಷಯವನ್ನೆಲ್ಲ ಅಮ್ಮನ ಬಳಿ ಹೇಳ್ಕೊಳ್ಬೇಕು ಅನ್ಸ್ತು. ಆದರೆ ಮೊದಲೇ ಅಪ್ಪನಿಂದಾಗಿ ಅಮ್ಮ ತುಂಬಾ ಬೇಸತ್ತು ಹೋಗಿದ್ದಾಳೆ. ಅದರ ಮೇಲೂ ಇದನ್ನೆಲ್ಲ ಹೇಳಿದ್ರೆ ಅಮ್ಮ ಇನ್ನಷ್ಟು ಕುಗ್ಗೋಗ್ತಾಳೆ ಅಂತ ಹೇಳಿ ಅಮ್ಮನ ಬಳಿ ಏನು ಹೇಳದೆ ಅಲ್ಲಿ ಕೆಲಸ ಜಾಸ್ತಿ, ಪೂರ್ತಿ ದಿನ ನಿಂತೇ ಇರಬೇಕು, ಅಷ್ಟೊಂದು ಕೆಲಸ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ದೆ. ಆದ್ರೆ ನಾವಿದ್ದ ಈ ಊರಲ್ಲಿ ಕೆಲಸಗಳು ಸಿಗುವುದೇ ಅಪರೂಪ. ಮುಂದೆ ಏನು ಮಾಡಬೇಕು ಅನ್ನೋದೇ ನನ್ನ ಯೋಚನೆ ಆಗೋಗಿತ್ತು. ತಿಂಗಳುಗಳು ಕಳೀತಾ ಬಂತು. ಮನೆಯ ಪರಿಸ್ಥಿತಿ ಇನ್ನಷ್ಟು ಕೆಡ್ತಾ ಬಂತು. ಅದೇ ಸಮಯಕ್ಕೆ ರಂಜು ಮತ್ತೆ ನನ್ನ ಹತ್ರ ಬಂದು, ಇಲ್ಲೇ ಪಕ್ಕದಲ್ಲೇ ಒಂದು ಬಂಗಲೆ ಇದೆ, ಅಲ್ಲಿ ಮನೆ ಕೆಲಸಕ್ಕೆ ಜನ ಬೇಕಂತ ಹೇಳ್ತಿದ್ದಾರೆ, ನೀನೇನಾದ್ರೂ ಕೆಲಸಕ್ಕೆ ಹೋಗೋದಿದ್ರೆ ಹೋಗು ನೋಡು ಎಂದಾಗ, ಜೊತೆಗೆ ಆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರೋದು, ಕೆಲವೊಂದು ಸಲ ಅಲ್ಲೇ ಇರಬೇಕಾಗುತ್ತೆ ಎಂದಾಗ ಅವಳ ಮಾತನ್ನು ಕೇಳಿ ನನಗೆ ಒಂದು ರೀತಿಯ ಭಯ ಆಯ್ತು. ಯಾಕಂದ್ರೆ ಮೊದಲೇ ಕೆಲಸಕ್ಕೆಂದು ಹೋಗಿ ನಾನು ಅನುಭವಿಸಿದ ಕಷ್ಟಗಳು ಅಷ್ಟಿಷ್ಟಲ್ಲ. ಅಂತಹದ್ರಲ್ಲಿ ಮನೆ ಕೆಲಸಗಳಿಗಂತ ಹೋಗಿ ಅಲ್ಲೂ ಇದೇ ರೀತಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಅನ್ನೋ ಭಯ ನನಗೆ ಕಾಡ್ತಿತ್ತು. ಹಾಗಾಗಿ ಇದ್ರ ಬಗ್ಗೆ ಅವಳ ಹತ್ರ ಹೇಳಿದಾಗ ಅವಳು ಹೇಳಿದ್ಲು, ನೋಡು, ಇದರಲ್ಲಿ ಭಯ ಪಡುವಂತಹದ್ದು ಏನು ಇಲ್ಲ. ಆ ಮನೆಯಲ್ಲಿ ಹೆಚ್ಚು ಯಾರು ಇರೋದಿಲ್ಲ. ವಯಸ್ಸಾಗಿರೋ ಗಂಡ ಹೆಂಡತಿ ಇಬ್ರು ಮಾತ್ರ ಇರ್ತಾರೆ ಅಷ್ಟೇ. ನೀನಾಯ್ತು ನಿನ್ನ ಕೆಲಸ ಆಯ್ತು ಅನ್ನೋ ಹಾಗಿರು. ಪ್ರತಿಯೊಬ್ರು ಒಂದೇ ರೀತಿ ಇರೋದಿಲ್ಲ. ಧೈರ್ಯದಿಂದ ಹೋಗು ಎಂದಾಗ ಅವಳು ಹೇಳಿದ ಮಾತನ್ನು ಕೇಳಿ ನನಗೊಂದು ರೀತಿ ಧೈರ್ಯ ಬಂತು. ಹಾಗಾಗಿ ನಾನು ಕೂಡ ಬೇರೆ ದಿನವೇ ಆ ಬಂಗಲೆಗೆ ಕೆಲಸಕ್ಕೆ ಹೋದೆ. ನೋಡೋದಕ್ಕೆ ಅವರು ಒಳ್ಳೆ ಜನ ಅನ್ನೋ ಹಾಗೆ ಕಾಣಿಸ್ತಿದ್ರು. ಆ ಮನೆಯಲ್ಲಿ ಇದ್ದಿದ್ದು ಕೇವಲ ಗಂಡ ಹೆಂಡತಿ ಇಬ್ರೆ. ಆದ್ರೆ ಆ ಮನೆಯಲ್ಲಿ ಕೆಲಸ ಮಾತ್ರ ಜಾಸ್ತಿ ಇರ್ತಿತ್ತು. ಯಾಕಂದ್ರೆ ಆತನ ಹೆಂಡತಿಗೆ ಲಕ್ವ ಹೊಡೆದಿದ್ರಿಂದ ಮನೆ ಕೆಲಸದ ಜೊತೆ ಅವನ ಹೆಂಡತಿಯ ಸೇವೆ ಕೂಡ ಮಾಡಬೇಕಾಗಿತ್ತು. ಅದಕ್ಕೆ ನನಗೆ ದುಡ್ಡು ಕೂಡ ಕೊಡ್ತಿದ್ರು. ನಾನು ಕೂಡ ನನ್ನ ಕೆಲಸವನ್ನ ಅಚ್ಚುಕಟ್ಟಾಗಿಯೇ ಮಾಡ್ಕೊಂಡು ಬರ್ತಿದ್ದೆ. ತಿಂಗಳ ಸಂಬಳ ಕೂಡ ತಗೊಂಡಿದ್ದೆ. ಆತನ ಹೆಂಡತಿಯ ಹೆಸರು ಸುನಂದ. ಆತನ ಹೆಂಡತಿಗೆ ಲಕ್ವ ಹೊಡೆದಿದ್ದ ಕಾರಣ ಕೈಕಾಲಿಗೆ ದಿನ ಎಣ್ಣೆ ಉಜ್ಜಬೇಕಾಗಿತ್ತು. ಜೊತೆಗೆ ಆಕೆಗೆ ತಿಂಡಿ ತಿನ್ನಿಸುವುದರಿಂದ ಹಿಡಿದು ಬಟ್ಟೆ ಚೇಂಜ್ ಮಾಡುವವರೆಗೂ ಎಲ್ಲವನ್ನ ನಾನೇ ಮಾಡ್ತಿದ್ದೆ. ಆದ್ರೆ ಆಕೆಯ ಗಂಡ ಏನ್ ಕೆಲಸ ಮಾಡ್ತಿದ್ರು ಅನ್ನೋದು ಮಾತ್ರ ನನಗೆ ಗೊತ್ತಿರ್ಲಿಲ್ಲ. ಬೆಳಗ್ಗೆ ನಾನು ಬಂದ ಮೇಲೆ ಕೆಲಸಕ್ಕೆ ಹೋಗಿ ಮತ್ತೆ ಸಂಜೆ ಎಷ್ಟೊತ್ತಿಗೆ ಆತ ಮನೆಗೆ ಬರ್ತಿದ್ನೋ ಗೊತ್ತಿಲ್ಲ. ಕೆಲವೊಮ್ಮೆ ನಾನು ಅಲ್ಲೇ ಇದ್ದಿದ್ದುಂಟು. ಬರ್ತಾ ಬರ್ತಾ ಆಕೆ ಕೂಡ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸುಧಾರಿಸ್ತಾ ಬಂದ್ರು. ತಿಂಡಿ ತಿನ್ನಿಸಲು ಹೋದಾಗಲೆಲ್ಲ ಆಕೆ ನನಗೂ ಕೂಡ ತಿಂಡಿ ತಿನ್ನೋದಕ್ಕೆ ಹೇಳ್ತಿದ್ಲು.
ಹೀಗೆ ಒಂದು ದಿನ ಆಕೆಗೆ ತಿಂಡಿ ತಿನ್ನಿಸಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ನಾನು ಮನೆ ಕೆಲಸವನ್ನೆಲ್ಲ ಮುಗಿಸಿ ಮತ್ತೆ ಮನೆಗೆ ಹೊರಡುವಾಗ ಆಕೆಯನ್ನು ನೋಡಲು ಬಂದಾಗ ಆಕೆ ಕೆಳಗೆ ಬಿದ್ದಿರುವುದನ್ನ ಕಂಡು ಒಂದು ಕ್ಷಣಕ್ಕೆ ನನಗೆ ಗಾಬರಿ ಶುರುವಾಯ್ತು. ಹತ್ತಿರ ಹೋಗಿ ಆಕೆಯ ಕೈಯನ್ನು ಎತ್ತಿ ನೋಡಿದಾಗ ಆಕೆ ಉಸಿರಾಡ್ತಾ ಇರ್ಲಿಲ್ಲ. ಇದನ್ನ ನೋಡಿದ ನನಗೆ ಭಯ ಶುರುವಾಗಿ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಅದೇ ಸಮಯಕ್ಕೆ ಆತನ ಗಂಡ ಕೂಡ ಬಂದ್ರು. ಅಲ್ಲಿಗಾಗಲೇ ಆಕೆಯ ಪ್ರಾಣ ಹೊರಟೋಗಿತ್ತು. ಇದನ್ನು ನೋಡಿದ ಆತ, ಇದರಲ್ಲಿ ನಿಂದೆ ಏನೋ ತಪ್ಪಿದೆ. ಬೆಳಗ್ಗೆ ಚೆನ್ನಾಗಿದ್ದವಳು ಇಷ್ಟೊತ್ತಿಗಾಗಲೇ ಹೀಗಾಗಿದೆ ಅಂತಂದ್ರೆ ನೀನೇ ಏನು ಮಾಡಿದ್ಯಾ ಎಂದು ಹೇಳಿ ತಕ್ಷಣವೇ ಅವನು ಪೊಲೀಸರಿಗೆ ಫೋನ್ ಮಾಡಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರು. ಇದರಲ್ಲಿ ನಂದೇನು ತಪ್ಪಿಲ್ಲ, ನಾನು ಇಂಥ ಕೆಲಸವನ್ನೆಲ್ಲ ಮಾಡೋದಿಲ್ಲ, ಕಷ್ಟ ಅಂತ ಹೇಳಿ ಮನೆ ಕೆಲಸಕ್ಕೆ ಬಂದೆ, ಹಾಗಂತ ಹೇಳಿ ಪ್ರಾಣ ತೆಗೆಯುವಷ್ಟು ಕೀಳು ಮಟ್ಟಕ್ಕೆ ನಾವು ಇಳ್ದಿಲ್ಲ, ದಯವಿಟ್ಟು ನನ್ನನ್ನ ನಂಬಿ ಅಂತ ಎಷ್ಟೇ ಕೇಳ್ಕೊಂಡ್ರು ಆತ ಮಾತ್ರ ನನ್ನ ಮಾತನ್ನು ಕೇಳಲಿಲ್ಲ. ಮನೆಗೆ ಪೊಲೀಸ್ ಬಂದು ಎಲ್ಲಾ ರೀತಿಯ ವಿಚಾರಣೆಗಳನ್ನ ಮಾಡಿ ಆಕೆಯನ್ನ ಪೋಸ್ಟ್ ಮಾರ್ಟಂಗೆ ಎತ್ಕೊಂಡು ಹೋಗಿ ನನ್ನನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋದ್ರು. ಅಲ್ಲಿ ನನ್ನ ಬಳಿ ಎಷ್ಟೋ ರೀತಿಯ ಪ್ರಶ್ನೆಗಳು ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಅವರ ಪ್ರಶ್ನೆಗಳಿಗೆಲ್ಲ ನನ್ನ ಹತ್ರ ಉತ್ತರ ಇರಲಿಲ್ಲ. ನಾನು ಈ ಕೊಲೆ ಮಾಡಿಲ್ಲ ಅನ್ನೋದು ಒಂದೇ ನನ್ನ ಹತ್ರ ಇದ್ದಿದ್ದು. ನಾನು ಎಷ್ಟೇ ಬೇಡಿಕೊಂಡ್ರು ಅವರು ನನ್ನ ಮಾತನ್ನು ಕೇಳುತ್ತಿರ್ಲಿಲ್ಲ. ಇದರ ಬಗ್ಗೆ ತನಿಖೆ ಆಗುವವರೆಗೂ ನೀನು ಇಲ್ಲೇ ಇರಬೇಕು, ಈ ಕೊಲೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗುವವರೆಗೂ, ಅಥವಾ ನೀನು ಯಾವ ದುರಾಸೆಗಾಗಿ ಈ ಕೊಲೆ ಮಾಡಿದೆ ನಿಜ ಗೊತ್ತಾಗುವವರೆಗೂ ನೀನು ಇರಬೇಕು ಅಂತ ಹೇಳಿ ನನ್ನ ಜೈಲಿನ ಒಳಗೆ ಹಾಕಿದ್ರು. ಯಾರು ಆಸರೆ ಇಲ್ಲದೆ ಬಡತನದಲ್ಲಿದ್ದ ನಮಗೆ ಇದೆಂತಹ ಪರಿಸ್ಥಿತಿ ಬಂತು? ಅಮ್ಮನಿಗೂ ವಿಷಯ ಗೊತ್ತಿಲ್ಲ. ಮುಂದೆ ಏನಾಗುತ್ತೋ ಏನೋ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ, ಎಲ್ಲಿ ಕೆಲಸಕ್ಕೆ ಹೋದ್ರೂ ನನ್ನ ಜೊತೆಗೆ ಏನಾದ್ರೂ ಒಂದು ತಪ್ಪು ನಡೀತಾನೆ ಇರುತ್ತೆ. ನಾನು ಮಾಡದೇ ಇರೋ ತಪ್ಪಿಗೆ ಯಾಕೆ ಈ ಶಿಕ್ಷೆ ಅಂತ ಹೇಳಿ ದುಃಖದಿಂದ ಕಣ್ಣೀರ್ ಹಾಕ್ತಾ ರಾತ್ರಿ ಕಳೀತಾ ಇದ್ದ ಹಾಗೆ ನನಗೆ ನಿದ್ದೆ ಬಂತು. ನಿದ್ದೆಯಲ್ಲಿ ಸುನಂದ ಮೇಡಂ ಬಂದು ನನ್ನ ಮುಂದೆ ನಿಂತಿರುವುದನ್ನ ನೋಡಿ ಒಂದು ಕ್ಷಣಕ್ಕೆ ನನ್ನ ಮೈ ಜುಮ್ಮೆಂತು. ನನ್ನನ್ನ ನೋಡಿ, ಭಯಪಡಬೇಡ, ನೀನು ಮಾಡದೇ ಇರೋ ತಪ್ಪಿಗೆ ಈ ರೀತಿ ಶಿಕ್ಷೆ ಅನುಭವಿಸ್ತಿದ್ಯಾ, ನನ್ನ ಜೊತೆ ಇದ್ದಷ್ಟು ದಿನ ನೀನು ನನ್ನ ಸೇವೆ ಮಾಡಿದ್ಯಾ, ನೋಡು ನನ್ನ ಗಂಡ ಮಲಗುವ ಆ ಕೋಣೆಯನ್ನ ಒಂದು ಸಲ ಹೋಗಿ ಚೆಕ್ ಮಾಡೋದಕ್ಕೆ ಹೇಳು ಎಂದು ಹೇಳಿ ಆಕೆ ಮಾಯ ಆಗೋದನ್ನ ನೋಡಿ ತಕ್ಷಣವೇ ನಾನು ನಿದ್ದೆಯಿಂದ ಎಚ್ಚರಗೊಂಡು ಅಕ್ಕಪಕ್ಕ ನೋಡಿದಾಗ ಯಾರು ಇರಲಿಲ್ಲ. ನನ್ನ ಮುಖವೆಲ್ಲ ಭಯದಿಂದ ಬೆವರಿನಿಂದ ತುಂಬಿತ್ತು. ಭಯದಿಂದ ಅಲ್ಲೇ ಕುಳಿತುಬಿಟ್ಟೆ. ನನ್ನ ಮನಸ್ಸಲ್ಲಿ ಎಷ್ಟೋ ರೀತಿಯ ಪ್ರಶ್ನೆಗಳು ಕಾಡುವುದಕ್ಕೆ ಶುರುವಾಯ್ತು. ಈಕೆ ಬಂದು ನನ್ನ ಕನಸಲ್ಲಿ ಹೇಳಿದ್ದು ನಿಜಾನ? ಇದರಿಂದ ಏನಾದ್ರೂ ನಿಜ ಸಿಗಬಹುದಾ, ಅಥವಾ ಇದೆಲ್ಲ ನನ್ನ ಭ್ರಮೇನಾ ಅನ್ನುವ ಯೋಚನೆ ನನಗೆ ಕಾಡ್ತಿತ್ತು. ಇದೇ ಯೋಚನೆಯಲ್ಲಿ ರಾತ್ರಿ ಕಳೆದೆ. ಬೆಳಗಾದ ತಕ್ಷಣ ಪೊಲೀಸ್ ಬಳಿ ಬಂದು ಸರ್, ನಾನು ಮನೆ ಕೆಲಸ ಮಾಡುತ್ತಿದ್ದ ಸಾಹೇಬ್ರು ರೂಮನ್ನ ಚೆಕ್ ಮಾಡಿ ನಿಜ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ರಾತ್ರಿ ಕನಸಲ್ಲಿ ಮೇಡಂ ಬಂದು ಹೇಳಿರುವ ವಿಷಯ. ದಯವಿಟ್ಟು ನನ್ನನ್ನ ನಂಬಿ, ನಾನು ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ ಎಂದು ಹೇಳಿದ್ದನ್ನ ಕೇಳಿ ಪೊಲೀಸರು ನಗೋದಕ್ಕೆ ಶುರು ಮಾಡಿದ್ರು. ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬಹುದು ಅಂತ ಹೇಳಿ ಇಂತಹ ಕತೆ ಕಟ್ತಿದೀಯೇನಮ್ಮ? ಸರ್, ನನ್ನನ್ನ ಬೇಕಾದ್ರೆ ಇಲ್ಲೇ ಇಡಿ, ಒಂದು ಸಲ ಆ ರೂಮನ್ನ ಹೋಗಿ ಚೆಕ್ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಬೇಡಿಕೊಂಡೆ. ಆಗ ಅವರು 5 ನಿಮಿಷಗಳ ಕಾಲ ನನ್ನನ್ನ ನೋಡಿ, ಸರಿ, ನೀನು ಹೇಳಿದ ಹಾಗೆ ಹೋಗಿ ನೋಡ್ತೇವೆ, ನಾವು ನಿನ್ನನ್ನು ಕೂಡ ಕರೆದುಕೊಂಡು ಹೋಗ್ತೀವಿ, ನಿನ್ನ ಮಾತೇನಾದ್ರೂ ಸುಳ್ಳಾದ್ರೆ ತಪ್ಪು ನೀನೇ ಮಾಡಿದ್ಯಾ ಅಂತ ಅರ್ಥ ಎಂದು ಹೇಳಿ ನನ್ನನ್ನ ಕೂಡ ಜೊತೆಯಲ್ಲೇ ಕರೆದುಕೊಂಡು ನಾನು ಕೆಲಸ ಮಾಡುತ್ತಿದ್ದ ಮನೆಗೆ ಹೋದ್ರು. ಅಲ್ಲಿಗೆ ಹೋದ ಮೇಲೆ ಅವರು ಆ ರೂಮನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಚೆಕ್ ಮಾಡ್ತಾ ಇದ್ದ ಹಾಗೆ ಅಲ್ಲೊಂದು ಕಬೋರ್ಡಿನಲ್ಲಿ ಇದ್ದ ಒಂದು ಡೈರಿ ಸಿಕ್ತು. ತಕ್ಷಣವೇ ಡೈರಿಯನ್ನ ಎತ್ಕೊಂಡು ಆ ಡೈರಿಯನ್ನು ತೆಗೆದು ನೋಡಿದಾಗ ಅದರಲ್ಲಿ ಬರೆದಿರುವುದನ್ನ ನೋಡಿ ಒಂದು ಕ್ಷಣಕ್ಕೆ ಎಲ್ಲರೂ ಬೆಚ್ಚು ಬಿದ್ರು. ಸುನಂದಳಾದ ನನಗೆ ತಾಳಿ ಕಟ್ಟಿದ ಗಂಡನೇ ಇಂತಹ ಮೋಸ ಮಾಡ್ತಾನೆ ಅಂತ ನಾನು ಅಂದುಕೊಂಡಿರ್ಲಿಲ್ಲ.
ಲಕ್ವಾ ಹೊಡೆದಾಗಿನಿಂದ ನನ್ನ ಗಂಡ ನನಗೆ ಸ್ಲೋ ಪಾಯ್ಸನ್ ಇಂಜೆಕ್ಟ್ ಮಾಡ್ತಿದ್ರು. ಇದರಿಂದಾಗಿ ದಿನೇ ದಿನೇ ನನ್ನ ಆರೋಗ್ಯ ತುಂಬಾನೇ ಕೆಡ್ತಾ ಬಂತು. ಈ ವಿಷಯ ನನಗೆ ಗೊತ್ತಾಗಿ ಎಲ್ಲಿ ನಾನು ಹೊರಗಡೆ ಬಾಯಿ ಬಿಟ್ಟು ಬಿಡ್ತೀನೋ ಅಂತ ಹೇಳಿ, ಹೊರಗಡೆ ಬಾಯಿ ಬಿಟ್ರೆ ನಿನ್ನನ್ನ ಸಾಯಿಸಿಬಿಡ್ತೀನಿ ಅಂತ ಹೇಳಿ ನನಗೆ ಜೀವ ಬೆದರಿಕೆ ಕೂಡ ಹಾಕಿದ್ರು. ಸುಮಾರು 9 ತಿಂಗಳಿನಿಂದ ನಾನು ಈ ಕಷ್ಟನ ಅನುಭವಿಸ್ತಾ ಇದ್ದೇನೆ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಕಾರಣ ನನ್ನ ಗಂಡನೇ ಎಂದು ಹೇಳಿ ಆಕೆ ಬರೆದಿರುವುದನ್ನ ನೋಡಿ ಎಲ್ಲರಿಗೂ ಆಶ್ಚರ್ಯವಾಯ್ತು. ತನ್ನ ಹೆಂಡತಿಯನ್ನೇ ಕೊಂದ ಗಂಡ ಎಲ್ಲರ ಮುಂದೆ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಇದ್ದು ನನ್ನ ಮೇಲೆ ಇಷ್ಟು ದೊಡ್ಡ ಅಪವಾದ ಹಾಕೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಯೋಚನೆ ನನಗೆ ಕಾಡಲು ಶುರುವಾಯ್ತು. ಎಷ್ಟೋ ಸಲ ಆತ ನನ್ನ ಕಣ್ಣ ಮುಂದೆನೆ ಹೆಂಡತಿ ಜೊತೆ ಪ್ರೀತಿಯಿಂದ ಇರೋದನ್ನ ನಾನು ನೋಡಿದ್ದೇನೆ. ಆದರೆ ಅದರ ಹಿಂದೆ ಇಷ್ಟು ದೊಡ್ಡ ಕೈವಾಡ ನಡೆಸುತ್ತಿದ್ದಾನೆ ಅಂತ ಹೇಳಿ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ಪೋಸ್ಟ್ ಮಾರ್ಟಂನ ಪ್ರಕಾರ ಆಕೆಗೆ ಸ್ಲೋ ಪಾಯ್ಸನ್ ಕೊಡ್ತಾ ಇರುವುದು ನಿಜ ಅನ್ನೋದು ಕೂಡ ಪ್ರೂವ್ ಆಯ್ತು. ಹಾಗಾಗಿ ನನ್ನನ್ನ ಬಿಟ್ಟು ಆತನನ್ನ ಸ್ಟೇಷನ್ಗೆ ಹಿಡಿದುಕೊಂಡು ಹೋದ್ರು. ಭವಿಷ್ಯ ಆ ಡೈರಿ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ನಾನು ಕೂಡ ಜೀವನ ಪೂರ್ತಿ ಮಾಡದೇ ಇರೋ ತಪ್ಪಿಗೆ ವನವಾಸ ಪಡಬೇಕಾಗಿ ಬರ್ತಿತ್ತು ಎಂದು ಹೇಳಿ ನನ್ನ ಮನಸ್ಸಿನಲ್ಲಿ ಆಕೆಯನ್ನ ಕೃತಜ್ಞತೆ ಸಲ್ಲಿಸುತ್ತಾ ಆ ದೇವರನ್ನ, ಅಪ್ಪ ದೇವ್ರೆ, ಎಷ್ಟು ದೊಡ್ಡ ಸಂಕಷ್ಟದಿಂದ ಪಾರು ಮಾಡಿದೆ ಎಂದು ಹೇಳಿ ಆ ದೇವರನ್ನ ಕೈ ಮುಗಿದೆ. ಆದರೆ ಆತನನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ವಿಚಾರಿಸಿದಾಗ ಆಸ್ತಿಗೋಸ್ಕರ ತನ್ನ ಹೆಂಡತಿ ಜೊತೆ ಹೀಗೆಲ್ಲ ಮಾಡ್ದೆ ಅನ್ನೋ ವಿಷಯ ಗೊತ್ತಾದಾಗ ಒಂದು ಕ್ಷಣಕ್ಕೆ ನನಗೆ ಒಂದು ರೀತಿ ಆಶ್ಚರ್ಯವಾಯ್ತು. ಯಾಕಂದ್ರೆ ಈಗಿನ ಕಾಲದಲ್ಲೂ ದುಡ್ಡಿಗೋಸ್ಕರ ಸಂಬಂಧಗಳನ್ನು ಕೂಡ ಮರೆಯುವಂತಹ ಮನುಷ್ಯರ ದರ. ಹಾಗಾದ್ರೆ ಸಂಬಂಧಗಳಿಗೆ ಬೆಲೆನೇ ಇಲ್ಲವಾ ಅನ್ನೋದು ನನಗೊಂದು ರೀತಿ ಕುತೂಹಲ ಮೂಡಿಸ್ತಿತ್ತು. ಈ ಸಂಕಷ್ಟದಿಂದ ಹೊರಬಂದ ಮೇಲೆ ಮುಂದೆ ನಮ್ಮ ಜೀವನ ಹೇಗಪ್ಪ, ನಮ್ಮ ಹಣೆ ಬರಹನೇ ಇಷ್ಟ ಎಂದು ಹೇಳಿ ಯೋಚನೆ ಮಾಡ್ತಾ ಸ್ಟೇಷನ್ನಿಂದ ಹೊರಗಡೆ ಬರುವಾಗ ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನವಿತ್ತು. ಸ್ಟೇಷನ್ನಿಂದ ನಾನು ದೇವಸ್ಥಾನದ ಬಳಿ ಹೋಗಿ ಕೈ ಮುಗಿದು ಹೋಗೋಣ ಅಂದುಕೊಂಡು ದೇವಸ್ಥಾನದ ಬಳಿ ಹೋಗಿ ನಿಂತೆ. ಆದರೆ ಅಲ್ಲಿ ಭಿಕ್ಷೆ ಬೇಡುತ್ತಿದ್ದ ಆತನನ್ನು ನೋಡಿ ನನಗೊಂದು ರೀತಿ ಆಶ್ಚರ್ಯವಾಯ್ತು. ತಕ್ಷಣವೇ ನಾನು ಆತನ ಬಳಿ ಹೋಗಿ ನೋಡಿದಾಗ ಒಂದು ಕ್ಷಣಕ್ಕೆ ನಾನು ಬೆಚ್ಚಿ ಬಿದ್ದೆ. ಯಾಕಂದ್ರೆ ಅರ್ಧ ದಾರಿಯಲ್ಲಿ ಬಿಟ್ಟು ನಮ್ಮನ್ನ ಬೀದಿ ಪಾಲು ಮಾಡಿದ ನನ್ನ ತಂದೆ ಭಿಕ್ಷೆ ಬೇಡುತ್ತಿರುವುದನ್ನ ನೋಡಿ ಒಂದು ಕ್ಷಣಕ್ಕೆ ನಾನು ಅಲ್ಲೇ ಕುಸಿದು ಬಿದ್ದ ಹಾಗಾದೆ. ನನ್ನನ್ನ ನೋಡಿದ ತಕ್ಷಣ ಅವರು ಅಲ್ಲಿಂದ ಓಡಿ ಹೋಗೋದಕ್ಕೆ ಪ್ರಯತ್ನ ಪಟ್ರು. ಆದರೆ ನಾನು ಮಾತ್ರ ಹಿಂಬಾಲಿಸಿ, ನಿಂತ್ಕೊಳ್ಳಿ ಅಪ್ಪ, ಎಲ್ಲಿಗೆ ಹೋಗ್ತಿದ್ದೀರಾ ಎಂದು ಹೇಳಿ ನನ್ನ ತಂದೆಯ ಮುಂದೆ ಹೋಗಿ ನಿಂತೆ. ನನ್ನನ್ನ ನೋಡಿ ಅವರಿಗೆ ಒಂದು ರೀತಿ ಮುಜುಗರ ಆಗ್ತಿತ್ತು ಅನ್ಸುತ್ತೆ. ಅಪ್ಪ, ಯಾಕಿಂತ ಕೆಲಸ ಮಾಡಿದ್ರಿ? ಏನು ಇದು ನಿಮ್ಮ ಅವಸ್ಥೆ? ಅದು ನಾನು ಮಾಡಿದ ತಪ್ಪಿಗೆ ಇದು ತಕ್ಕ ಶಿಕ್ಷೆನಮ್ಮ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಬೇರೆಯವಳನ್ನ ನಂಬಿ ಕಟ್ಕೊಂಡ ಹೆಂಡತಿಯನ್ನು ಬಿಟ್ಟು ಅವಳಿಂದೆ ಹೋಗಿದ್ದಕ್ಕೆ ನನಗಿವತ್ತು ಬಿಕಾರಿ ಮಾಡ್ಬಿಟ್ಲು. ಅವಳ ಮಾತುಗಳಿಂದ ನನ್ನನ್ನ ಮೋಡಿ ಮಾಡಿ ನನ್ನನ್ನ ಹೈದರಾಬಾದಿಗೆ ಕರೆದುಕೊಂಡು ಹೋದ್ಲು. ನನ್ನ ಹತ್ರ ಇದ್ದ ದುಡ್ಡನ್ನೆಲ್ಲ ಖಾಲಿ ಆದ್ಮೇಲೆ ನನ್ನನ್ನ ಬಿಟ್ಟು ಅವಳ ಮಕ್ಕಳನ್ನ ಕರೆದುಕೊಂಡು ಬೇರೆಯವರ ಜೊತೆ ಹೊರಟೋದ್ಲು. ಬೇರೆ ದಾರಿ ಹಿಂದೆ ಮತ್ತೆ ನಾನು ಇಲ್ಲಿಗೆ ಬಂದೆ. ಆದ್ರೆ ಮತ್ತೆ ನನ್ನ ಹೆಂಡತಿ ಮುಂದೆ ಬಂದು ನಿಲ್ಲುವಷ್ಟು ಧೈರ್ಯ ಕೂಡ ನನ್ಗಿರ್ಲಿಲ್ಲ. ಅದಕ್ಕೆ ನಾನು ಮಾಡಿರೋ ತಪ್ಪಿಗೆ ಆ ದೇವರು ಕೂಡ ನನಗೆ ತಕ್ಕ ಶಿಕ್ಷೆನ ಕೊಡ್ತಿದ್ದಾನೆ. ಅಪ್ಪ, ಹಾಗೆ ಹೇಳ್ಬೇಡ. ನಾವಿರೋವರೆಗೂ ನಿನ್ಗಿಂತಹ ಸ್ಥಿತಿ ಬರೋದಕ್ಕೆ ಬಿಡೋದಿಲ್ಲ. ಮೊದ್ಲಿಲ್ಲಿಂದ ಮನೆಗ್ ನಡಿ. ಇಲ್ಲಮ್ಮ, ಯಾವ ಮುಖನ ಇಟ್ಕೊಂಡು ನಿಮ್ಮಮ್ಮನ ಹತ್ರ ಬರ್ಲಿ? ನಾನು ಯಾವತ್ತೂ ಅವಳು ನನ್ನನ್ನ ಕ್ಷಮಿಸೋದಿಲ್ಲ. ನಾನು ಮಾಡಿರುವ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ. ಹಾಗೆಲ್ಲ ಹೇಳ್ಬಿಡಪ್ಪ. ನೀನಿಲ್ಲದೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಗೊತ್ತಾ? ನಿನ್ನನ್ನ ಅಮ್ಮ ಕ್ಷಮಿಸ್ತಾಳಪ್ಪ. ನೀನು ತಪ್ಪು ಮಾಡ್ದೆ ಅನ್ನೋದು ನಿನಗೆ ಅರ್ಥ ಆಗಿದೆ. ಅದೇ ನಿನಗೆ ಪಶ್ಚಾತ್ತಾಪ. ನಮಗೂ ನಿನ್ನನ್ನ ಬಿಟ್ಟು ಬೇರೆ ಯಾರು ಇಲ್ಲ. ನಮ್ಮ ಜೊತೆ ನಮ್ಮ ತಂದೆ ಇದ್ದಾರೆ ಅನ್ನೋದೇ ನಮಗೆ ಸಂತೋಷ.
ಎಂದು ಹೇಳಿ ಅಪ್ಪನಿಗೆ ಬಲವಂತ ಮಾಡಿ ನಾನು ಮನೆಗೆ ಕರೆದುಕೊಂಡು ಹೋದೆ. ಅಮ್ಮನ ಮುಂದೆ ಬಂದು ನಿಲ್ಲೋದಕ್ಕೂ ಅಪ್ಪನಿಗೆ ನಾಚಿಕೆಯಾಗ್ತಿತ್ತು. ಆದ್ರೆ ಅಪ್ಪನನ್ನು ನೋಡಿ ಒಂದು ಕ್ಷಣಕ್ಕೆ ಅಮ್ಮ ಸಂತೋಷದಿಂದ ಕಣ್ಣೀರ್ ಹಾಕ್ತಾ, ನನಗ್ ಗೊತ್ತು ರೀ, ನೀವು ಬಂದೇ ಬರ್ತೀರಾ ಅಂತ ಹೇಳಿ. ನೋಡಿ, ಇದೆಲ್ಲ ಹೇಗಾಯ್ತು ಏನಕ್ಕಾಯ್ತು ಅಂತ ಮಾತ್ರ ನಾನು ಕೇಳೋದಿಲ್ಲ. ನಮ್ಮನ್ನ ಬಿಟ್ಟು ಮತ್ತೆ ಹೋಗ್ಬಿಡಿ ಎಂದ ತಕ್ಷಣ ಅಪ್ಪ ಅಮ್ಮನ ಮುಂದೆ ಕೈ ಮುಗಿತ, ನನ್ನನ್ನ ಕ್ಷಮಿಸ್ಬಿಡು. ನಿನ್ನ ನಂಬಿಕೆಗೆ ನಾನು ದ್ರೋಹ ಮಾಡಿಬಿಟ್ಟೆ. ಅವತ್ತು ನಾನು ಮಾಡಿದ ತಪ್ಪಿಗೆ ಇವತ್ತು ನಾನು ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ. ಆ ದೇವರು ನಾನು ಮಾಡಿದ ತಪ್ಪಿಗೆ ಕೊಟ್ಟ ಶಿಕ್ಷೆ ಇದು. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ನೋಡಿ, ಏನೋ ಕೆಟ್ಟುಗಳಿಗೆ ಆಗ್ಬಾರ್ದಾಗೋಯ್ತು. ನಮ್ಮ ಪಾಲಿಗೆ ನೀವು ಇದ್ದೀರಾ ಅನ್ನೋದೇ ನಮ್ಮ ಸಂತೋಷ. ನೋಡಿ, ನಿಮ್ಮನ್ನ ನಂಬಿಕೊಂಡು ನನ್ನ ಮಕ್ಕಳು ಕೂಡ ಇದ್ದಾರೆ. ಇನ್ಮೇಲೆ ಇಂತಹ ತಪ್ಪನ್ನ ಮತ್ತೆ ಮಾಡಬೇಡಿ. ಇಲ್ಲ ಕಣೆ, ನನ್ನ ಪ್ರಾಣ ಹೋಗುವವರೆಗೂ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಇಂಥ ತಪ್ಪನ್ನ ಮತ್ತೆ ಮಾಡೋದಿಲ್ಲ ಎಂದು ಹೇಳಿ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳುತ್ತಾ ತಪ್ಪಿಕೊಂಡು ಕಣ್ಣೀರ್ ಹಾಕಿದ್ರು. ಅಪ್ಪ ಇಷ್ಟೆಲ್ಲ ತಪ್ಪು ಮಾಡಿದ್ರು ಅಮ್ಮನ ಮನಸ್ಸಿನಲ್ಲಿ ಅಪ್ಪನಿಗೋಸ್ಕರ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಾಗಿತ್ತು ಈಗಲೇ. ಅದಕ್ಕೆ ಹೇಳೋದು, ಗಂಡನಾದವನು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರೂ ಕ್ಷಮಿಸುವಂತಹ ಮನಸ್ಸಿರುವುದು ಹೆಣ್ಣಿಗೆ ಮಾತ್ರ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.